ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹರಿಹಾಯ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ವಾಗ್ದಾನ ಮಾಡಿದ್ರು ಕುಮಾರಸ್ವಾಮಿ ಅವರು. ರೇವಣ್ಣ ಅವರು ನನ್ನ ಮಗ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಉಲ್ಟಾ ಹೊಡಿತಾ ಇದ್ದಾರೆ ಅಂತ ಈಗ ಸಿದ್ದರಾಮಯ್ಯ ಅವರು ತಿರುಗೇಟನ್ನು ಕೊಡ್ತಾ ಇದ್ರು ಕುಮಾರಸ್ವಾಮಿಗೆ. ಕುಮಾರಸ್ವಾಮಿ ನಾನು ಬೇರೆ ಅಲ್ಲ, ರೇವಣ್ಣ ಬೇರೆ ಅಂತಾರೆ. ಈಗ ಇವರು ರಾಜಕೀಯ ಮಾಡೋದಲ್ಲ, ಒಟ್ಟೊಟ್ಟಿಗೆ ಪ್ರಜ್ವಲ್ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂತ ಹೇಳಿದ್ರು. ಚುನಾವಣೆ ಪ್ರಚಾರದಲ್ಲಿ ಕುಮಾರಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ನನಗೂ ನಾವು ಬೇರೆ ಬೇರೆ ಆಗಿಬಿಟ್ಟಿದ್ದೀವಿ, ರೇವಣ್ಣ ಬೇರೆ ನಾನು ಬೇರೆ ಅಂತ ಹೇಳ್ತಾರೆ. ದೇವೇಗೌಡರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇದೆಲ್ಲ ಮಾಡ್ತಾರೆ. ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ. ವಾಟ್ ಡಸ್ ಇಟ್ ಮೀನ್? ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು, ರಾಜಕೀಯ ಮಾಡೋದು ಒಟ್ಟಿಗೆ, ಕುಕೃತ್ಯ ಮಾಡೋದು ಒಟ್ಟಿಗೆ. ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗಿಬಿಟ್ಟಿದ್ದೀವಿ, ರೇವಣ್ಣ ಬೇರೆ ನಾನು ಬೇರೆ ಅಂತ ಹೇಳ್ತಾರೆ. ದೇವೇಗೌಡರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇದೆಲ್ಲ ಮಾಡ್ತಾರೆ. ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ನೀಡಲಾಗಿದೆ. ಯಾವುದೇ ರೀತಿ ಒತ್ತಡ ಪೊಲೀಸ್ ಇಲಾಖೆ ಮೇಲೆ, ತನಿಖಾಧಿಕಾರಿಗಳ ಮೇಲೆ ಸರ್ಕಾರದ ಕಡೆಯಿಂದ ವಹಿಸ್ತಿಲ್ಲ ಅಂತ ಹೇಳಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಸಂತ್ರಸ್ತೆಯರಿಗೆ ಬಿಜೆಪಿ ಅವರು ಸಾಂತ್ವನ ಹೇಳಲಿಕ್ಕೆ ಹೋಗ್ಲೇ ಇಲ್ಲ. ಎಲ್ಲಿ ಹೋದ್ರು ಸಿಟಿ ರವಿ, ಎಲ್ಲಿ ಹೋದ್ರು ಶೋಭಕ್ಕ, ಎಲ್ಲಿ ಹೋದ್ರು ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ, ಈಗ ಯಾಕೆ ಮಾತನಾಡ್ತಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಬಿಟ್ಟಿದ್ದೀವಿ. ಸೊ ಕುಮಾರಣ್ಣವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಬಿಜೆಪಿಯವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನಾನು ಇವತ್ತು ಸಿದ್ದರಾಮಯ್ಯನವರು ನಾನು ಇಬ್ರು ಒಂದು ಪ್ರಶ್ನೆಗೆ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿ ಲೀಡರ್ಗಳೆಲ್ಲ ಯಾಕೆ ಎಲ್ಲದಕ್ಕೂ ಏನು ತೆಗಿತಲ್ಲ, ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಶಾಂತನ ಹೇಳಕ್ಕೆ ಹೆಣ್ಮಕ್ಳು ಹೋಗ್ತಾ ಇಲ್ಲ, ಕೇಳಿ ಪ್ರಶ್ನೆ ಮಾಡಿ, ಯಾಕೆ ಮಾತಾಡ್ತಾ ಇಲ್ಲ? ನಾನು ಇವತ್ತು ಸಿದ್ದರಾಮಯ್ಯನು. ಮಾಜಿ ಶಾಸಕ ರಾಜುಗೌಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸಿಎಂ ಸಿದ್ದರಾಮಯ್ಯನವರ ಸಿಡಿ ರಿಲೀಸ್ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಎನ್ನುವಂತ ಹೇಳಿಕೆಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಡಿಚ್ಚಿ ಕೊಟ್ಟಿದ್ದಾರೆ. ಅವನು ಯಾರೋ ರಾಜುಗೌಡ ಮಾತಾಡಿದ್ನಲ್ಲ, ಅವನು ರಾಜುಗೌಡ ಮೆಂಟಲ್ ಕೇಸ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಸಿಡಿ ರಿಲೀಸ್ ಆದ್ರೂ ಅಚ್ಚರಿ ಪಡಬೇಕಿಲ್ಲ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೀಗ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಅವನು ಮೆಂಟಲ್ ಕೇಸ್, ಮಾಜಿ ಶಾಸಕ ರಾಜುಗೌಡ ಮೆಂಟಲ್ ಕೇಸ್ ಅಂತ ಈಗ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಮಾತು ಹೇಳಕ್ ಇಚ್ಛೆ ಪಡ್ತೀನಿ ಅಣ್ಣ, ನಿನಗ ದಯವಿಟ್ಟು ಇಂಥವ್ರನ್ನ ಬಾಜು ಕರ್ಕೊಂಡು ಅಡ್ಡಾಡ್ಬೇಡಪ್ಪ ಯಪ್ಪ. ಇವರೆಲ್ಲ ಸಿಡಿ ಮಾಡಿದ್ರೆ ಭಾರಿ ಎಕ್ಸ್ಪರ್ಟ್ ಮರಾಯ, ಭಾರಿ ಎಕ್ಸ್ಪರ್ಟ್ ಅಣ್ಣ. ಹಿಂಗೆ ಇಂದ ನಮ್ಮ ರಮೇಶ್ ಅಣ್ಣ ನೀರಾವರಿ ಸಚಿವ ಇದ್ದ, ಅವನಿಗೆ ಹಿಂಗೆ ಸಿಡಿ ಮಾಡಿ ಮನೆಗೆ ಕಳಿಸಿದ್ರಿ. ನೋಡ್ರಿ ಅಣ್ಣ, ಅವ್ರು ಬಂದಿರೋದು ನಿನಗೆ ಸಿದ್ದರಾಮಣ್ಣ ನಿನಗೆ ಒಳ್ಳೇದು ಮಾಡಕ್ ಬಂದಿಲ್ಲ. ನಿನ್ನ ಸೀಟ್ ಮೇಲೆ ಶಿವಕುಮಾರ್ ಕಣ್ಣದ, ನಿನ್ನ ಸಿಎಂ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಕಣ್ಣದ. ಅವ್ರು ಕಣ್ಣಿಟ್ಟಿರೋದು ನಿನ್ ಮೇಲೆ. ಈ MP ಎಲೆಕ್ಷನ್ ಮುಗಿಯನ ನಿಂದರ ಯಾವ್ದಾರ ಒಂದು ಸಿಡಿ ಬಿಡ್ಬೋದು, ಇಲ್ಲ ಎತ್ತಿಂದ್ರ ಪಾಪ ಎತ್ತಿಂದ್ರದಾರ ಯಾವ್ದಾರ ಬಿಡ್ಬೋದು. ಹುಷಾರಾಗಿರಪ್ಪಣ್ಣ ಸಿದ್ದರಾಮಣ್ಣ, ದಯವಿಟ್ಟು ಇಂಥವ್ರು ಕರ್ಕೊಂಡು ಓಡಾಡಬೇಡ. ಪಾಪ ನಿನಗೇನ್ ನನಗೆ ಬೈಯ ಮನ್ಸು ಇರ್ಲಕ್ಕಂದ್ರು ಹಿಂದೆ ಚಿಟ್ಟಿ ಬರ್ದು ಕೊಟ್ಟಿರ್ತಾರ, ಅದಕ್ಕೆ ಬೈದಿರ್ತದೆ. ಅವ್ ನಮ್ಮ ಚಿಟ್ಟಿ ಗಿರಾಕಿಗಳು ಬಾಳವ. ಮೆಂಟಲ್ ಕೇಸು ಸರ್, ಸರ್ ಕ್ಯಾಮ್ರಾ ನೋಡಿ ಸರ್. ಮೆಂಟಲ್ ಕೇಸು ಸರ್, ಸರ್ ಕ್ಯಾಮ್ರಾ ನೋಡಿ ಸರ್. ಮೆಂಟಲ್ ಕೇಸು